ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೇವರು ನಿಮ್ಮ ಮೇಲೆ ಉತ್ಸಾಹವುಳ್ಳವನಾಗಿದ್ದಾನೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ವಿಮೋಚನ ಕಾಂಡ 34ನೇ ಅಧ್ಯಾಯ 14ನೇ ವಾಕ್ಯ. ಸ್ವಗೌರವವನ್ನು ಕಾಪಾಡಿಕೊಳ್ಳುವವನು ಎಂಬ ಹೆಸರುಳ್ಳ ಯೆಹೋವನು ತನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸಿದ್ದರಿಂದ ನೀವು ಬೇರೆ ಯಾವ ದೇವರ ಮುಂದೆಯೂ ಅಡ್ಡಬೀಳಬಾರದು. ಆಮೆನ್. ದೇವರ ಕುರಿತಾದ ಉತ್ಸಾಹ ಮತ್ತು ಅಸೂಯೆಯು ಆತನು ಒಬ್ಬನೇ ದೇವರು ಎಂಬ ಆತನ ಆಳವಾದ ಮತ್ತು ಬದಲಾಗದ ಜ್ಞಾನದಲ್ಲಿ ಮತ್ತು ಆತನಿಗೆ ನಮ್ಮ ಮೇಲಿನ ಆಳವಾದ ಮತ್ತು ಬದಲಾಗದ ಪ್ರೀತಿಯಲ್ಲಿ ಉದ್ಭವಿಸುತ್ತದೆ. ಅದರಂತೆ ಅದು ಆತನ ವಿಮೋಚನೆಯ ಕಾರ್ಯಗಳಲ್ಲಿ ವ್ಯಕ್ತವಾಗುತ್ತದೆ. ನಿರ್ದಿಷ್ಟವಾಗಿ ದೇವರಲ್ಲದವುಗಳಿಂದ ನಮ್ಮನ್ನು ವಿಮೋಚಿಸಲು ದೇವರು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆಮೆನ್. ನಾವು ದೇವರಿಗಾಗಿ ಹೇಗೆ ಹುರುಪಿನಿಂದ ಇರಬಲ್ಲೆವೋ, ನೀವು ಕರ್ತನನ್ನು ಎಷ್ಟು ಹೆಚ್ಚು ತಿಳಿದುಕೊಳ್ಳುತ್ತೀರೋ ಅಷ್ಟು ಹೆಚ್ಚು ನೀವು ಆತನಿಗಾಗಿ ಉತ್ಸಾಹಭರಿತರಾಗಿರುತ್ತೀರಿ. ಈ ದೃಷ್ಟಿಕೋನದಿಂದ ಉತ್ಸಾಹವು ದೇವರ ಕಡೆಗೆ ಶ್ರದ್ಧೆ, ಪರಿಶುದ್ಧತೆ ಮತ್ತು ಅವಿಭಜಿತ ಸೇವೆಯ ಕಡೆಗೆ ಅದು ಕೇಂದ್ರೀಕರಿಸುತ್ತದೆ. ಉತ್ಸಾಹವುಳ್ಳವರಾಗಿರುವುದೆಂದರೆ ನಮ್ಮೆಲ್ಲರ ಗಮನವನ್ನು ಒಂದೇ ವಿಷಯದ ಮೇಲೆ ಕೇಂದ್ರೀಕರಿಸುವುದು, ಅಥವಾ ಬದಲಿಗೆ ಒಬ್ಬ ವ್ಯಕ್ತಿಯ ಮೇಲೆ, ಯೇಸು ಕ್ರಿಸ್ತನ ಮೇಲೆ. ಆಮೆನ್. ಆದಾಗ್ಯೂ ಅದು ಅಸೂಯೆ ಎಂಬ ಪದದ ಅರ್ಥದಲ್ಲಿ ಸಂಪೂರ್ಣವಾಗಿ ಭಿನ್ನವಾಗಿದೆ. ಇದು ಯಾರಾದರೂ ಅಥವಾ ಯಾವುದರ ಪರವಾಗಿ ಉತ್ಸಾಹದಿಂದ ತೊಡಗಿಸಿಕೊಂಡಿದೆ ಅಥವಾ ಉತ್ಸಾಹದಿಂದಿದೆ ಎಂದು ಸೂಚಿಸುತ್ತದೆ. ಇಂದು ಉತ್ಸಾಹವು ಸಾಮಾನ್ಯವಾಗಿ ಅತಿಯಾದ ಭಾವನೆಯ ಅರ್ಥವನ್ನು ಹೊಂದುತ್ತದೆ. ಇದರ ಅರ್ಥ ಸಾಮಾನ್ಯವಾಗಿ ಉಗ್ರ ಪಕ್ಷಪಾತ ಅಥವಾ ರಾಜಿಯಾಗದ ಉತ್ಸಾಹ. ದೇವರಿಗಾಗಿ ಉತ್ಸಾಹವನ್ನು ತೋರಿಸುವುದು ಹೇಗೆ? ಯೇಸು ಕ್ರಿಸ್ತನ ಅದ್ಭುತವಾದ ಸುವಾರ್ತೆಯನ್ನು ಘೋಷಿಸಿರಿ. ಮನಸ್ಸು, ಹೃದಯ ಮತ್ತು ಚಿತ್ತವನ್ನು ದೃಢವಾಗಿಟ್ಟುಕೊಳ್ಳಿರಿ. ದೇವರ ಸಾರ್ವಭೌಮ ಕೃಪೆಯನ್ನು ಅವಲಂಬಿಸಿ ಪ್ರಾರ್ಥಿಸಿರಿ. ದೇವರ ಮಹಿಮೆಗಾಗಿ ದೇವರ ಆರಾಧನೆಯನ್ನು ಪ್ರೇರಿಸಿರಿ. ಆಮೆನ್. ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರನ್ನು ಮಹಿಮೆಪಡಿಸಿರಿ. 1 ಕೊರಿಂಥ 6ನೇ ಅಧ್ಯಾಯ 19-20ನೇ ವಾಕ್ಯ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.